ನನ್ನನ್ನು ಸೇರಿದಾಗೆ ರಾಜಕಾರಣದ ವ್ಯವಸ್ಥೆನಲ್ಲಿ ಯಾರೂ ಕೂಡ ಪ್ರಾಮಾಣಿಕರಿಲ್ಲ. ನಿಮ್ ಮನಸ್ಸಾಕ್ಷಿ ಕೇಳ್ಕೊಳ್ಳಿ. ಬೇಕಾದ್ರೆ ಕರೀರಿ ನಿಮ್ಮ ಮುಖ್ಯಮಂತ್ರಿನ ಮತ್ತೆ ನಿಮ್ಮ ಉಪಮುಖ್ಯಮಂತ್ರಿನ. ಇರ್ಬೋದು ಪರ್ಸೆಂಟೇಜ್, ಒಬ್ರು 100%, ಒಬ್ರು 90%, ಒಬ್ರು 80%, ಒಬ್ರು 10%. ಭ್ರಷ್ಟಾಚಾರ ನಡೀತಾ ಇರೋದನ್ನ ನೋಡ್ಕೊಂಡು ಕೂತ್ಕೊಂಡಿರೋದು ಕೂಡ ಅಕ್ಷಮ್ಯ ಅಪರಾಧ. ಇವತ್ತು ನಿಮ್ ಕಾಂಗ್ರೆಸ್ನ ಅಭ್ಯರ್ಥಿಗಳೆಲ್ಲ ಇಡೀ ರಾಜ್ಯದಲ್ಲಿ ಒಂದೊಂದು ಚುನಾವಣೆಗೆ 16 ಕೋಟಿ ಮಾಡಿದ್ರಲ್ಲ, ಅವ್ರಿಗೆ ಕೊಟ್ರಲ್ಲ, ದುಡ್ಡು ಎಲ್ಲಿಂದ ಬಂತು? ಯಾಕೆ ಜನರನ್ನ ತಪ್ಪದಾರಿಗಿಳಿಯುವಂತದ್ನ ಮಾಡ್ತೀರಿ? ಯಾರು ಕೂಡ ಪ್ರಾಮಾಣಿಕರಿಲ್ಲ. ಜನಕ್ಕೂ ಗೊತ್ತಾಯ್ತು. ಅದರಿಂದ ಕತೆ ಹೇಳೋದ ಬಿಡಿ, ಸತ್ಯ ಒಪ್ಪಿಕೊಡು. ಕರೆಯಿಲ್ಲದೆ ಸಾರ್ವಜನಿಕ ವೇದಿಕೆಗೆ ನಾನು ಹೇಳ್ತೀನಿ, ಯಾರ್ಯಾರ್ದು ರಾಜಕಾರಣದ ಎಷ್ಟೆಷ್ಟು ಪರ್ಸೆಂಟ್ ಅಂತ ಮುಖ ನೋಡಿದ್ರೆ ಎಷ್ಟೆಷ್ಟು ಪರ್ಸೆಂಟ್ ಅವ್ರೆ. ಅದರಿಂದ ನಾವೆಲ್ಲರೂ ಗಾಜಿನ ಮನೆಯಲ್ಲಿ ಒಪ್ಕೊಳ್ಳಿ ಸತ್ಯನ. ಇವತ್ತು ದುಡ್ಡಿಲ್ಲದೆ ರಾಜಕಾರಣ ಮಾಡಕ್ಕಾಗಲ್ಲ. ಅದಕ್ಕೆ ದುಡ್ಡ ಹೊಡಿತಾ ಇದ್ದೀರಿ. ಇಡೀ ವ್ಯವಸ್ಥೆ ಗೊತ್ತಿರ್ತಕ್ಕಂಥದ್ದು. ಕೇಳ್ತಾರೆ ನಮ್ಮನ್ನ. ನಮ್ಮ ಮನೆ ವಿಧಾನಸಭೆಯಲ್ಲಿ ಹೇಳ್ದೆ, 15 ವರ್ಷ ನಾನು ನಿನ್ ಜೊತೆ ಗೆದ್ದಿದ್ದೀನಣ್ಣ, ನಮ್ಮೂರು ತಾಲೂಕು ಮಾಡಿದೆ, ನನಗೇನ್ ಮಾಡಿದೆ ಅಂತ ಕೇಳಿದ್ರು. ನಾವೇನಾರ ಮಾಡ್ಬೇಕು ಅಂದ್ರೆ ನಾವ್ ಇನ್ನೊಬ್ರ ಕೈ ಚಾಚಲೇಬೇಕಾದ್ರೆ. ಇದು ವ್ಯವಸ್ಥೆ. ಅದರಿಂದ JDS ಅವ್ರಿಗಿಂತ ಭ್ರಷ್ಟಾಚಾರ ಅತಿ ಹೆಚ್ಚಿರ್ತಕ್ಕಂಥದ್ದು ನಿಮ್ಮ ಪಕ್ಷದಲ್ಲಿ. ಸ್ವಾಮಿ,